ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ಶಿವಾಲದಪ್ಪ ಬೆಟ್ಟದಲ್ಲಿದ್ದೀವಿ. ಶಿವಾಲದಪ್ಪ ಬೆಟ್ಟ ಅಂದರೆ ಎರಡು ಬರುತ್ತೆ, ಚಿಕ್ಕ ಬೆಟ್ಟ ಮತ್ತು ದೊಡ್ಡ ಬೆಟ್ಟ ಅಂದ್ಬಿಟ್ಟದೆ. ಕೆಳಗಡೆ ಏನು ಮದುವೆಗಳೆಲ್ಲ ನಡೀತವೆ ಅದೆಲ್ಲ ಚಿಕ್ಕ ಬೆಟ್ಟ, ಇದು ಮೇಲ್ಗಡೆದು ದೊಡ್ಡ ಬೆಟ್ಟ. ಸೊ ಇಲ್ಲಿಗೆ ಯಾವಾಗ ಅಂದರೆ ಅವಾಗ ಹೋಗೋದಕ್ಕೆ ಆಗೋದಿಲ್ಲ, ಯಾಕೆ ಅಂದರೆ ಇದು ಫುಲ್ಲು ಕಾಡು ಸೆಂಟ್ರಲ್ ಇರೋದು. ಮತ್ತು ರೋಡ್ ಏನಪ್ಪ ಅಂದರೆ ಫುಲ್ಲು ಘಾಟ್ ರೋಡು, ಧೂಳು ರೋಡಲ್ಲಿ ಹೋಗಬೇಕಾಗುತ್ತೆ. ದೆನ್ ಜೊತೆಗೆ ಇಲ್ಲೇನಪ್ಪ ಅಂದರೆ ಆನೆಗಳ ಕಾಟ ಕೂಡ ಇದೆ. ಎಲ್ಲೇ ಬಂದ್ರೂ ಆನೆ ಲದ್ದಿ ಕಾಣಿಸುತ್ತೆ. ಸೊ ಇಲ್ಲಿಗೆ ಹೋಗ್ಬೇಕು ಅಂದರೆ ಯಾವ್ದಾರ ಫಂಕ್ಷನು ಇಲ್ಲ ಕಾರ್ತಿಕೆ ಅಮಾವಾಸ್ಯೆ ಟೈಮಲ್ಲಿ ಹೋಗಿ, ಜನಗಳು ಓಡಾಡೋ ಟೈಮಲ್ಲಿ. ನಾವು ಹೋಗಿದ್ದ ಏನು ಅಂದರೆ ಅಮಾವಾಸ್ಯೆ ಕಡೆ ಕಾರ್ತಿಕೆ ಇದ್ದದ್ರಿಂದ ಸೊ ತೊಂದರೆ ಆಗಿಲ್ಲ, ಆರಾಮಾಗಿ ಹೋಗಿ ಬಂದ್ವಿ. ಜನಗಳು ಅಷ್ಟೇ ಓಡಾಡ್ತಾಯಿದ್ರು. ಜೊತೆಗೆ ಏನು ಅಂದರೆ ಬೆಟ್ಟದ ಮೇಲ್ಗಡೆನೇ ದೇವಸ್ಥಾನಗಳಿದೆ. ಜೊತೆಗೆ ಅಲ್ಲಿ ಒಂದು ಶನಿ ಮಹಾತ್ಮನ ಮರಕ್ಕೂ ಕೂಡ ಪೂಜೆ ಮಾಡ್ತಾರೆ. ಸೊ ಇವಾಗ ನಾವೇನು ನೋಡ್ತಿದ್ದೀವಿ, ಇದು ದೊಡ್ಡ ಬೆಟ್ಟ, ಶಿವಾಲದಪ್ಪನ ಬೆಟ್ಟ. ಸೊ ಇದನ್ನೇ ಕೆಳಗಡೆ ಕೂಡ ಪ್ರತಿಷ್ಠಾಪನೆ ಮಾಡಿರೋದು ಚಿಕ್ಕ ಬೆಟ್ಟ. ಆಲ್ಮೋಸ್ಟ್ ಅಲ್ಲೇ ಮದುವೆಗಳೆಲ್ಲ ನಡೆಯೋದು. ಜೊತೆಗೆ ಅಲ್ಲೇನಪ್ಪ ಅಂದರೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ, ಡಿಸೈನ್ ಆಗಿದೆ. ಸೊ ಇಲ್ಲಿ ಎರಡು ಊರವರು ಸೇರ್ಕೊಂಡು ಫಂಕ್ಷನ್ ಕಾರ್ತಿಗೆ ಮಾಡಿರೋದ್ರಿಂದ, ಕಡೆ ಕಾರ್ತಿಗೆ ಮಾಡ್ತಿರೋದ್ರಿಂದ ಎರಡು ಕಡೆನೂ ಊಟ ಕೊಡ್ತಾರೆ. ಒಂದು ಕಡೆ ಬೂಂದಿ ಊಟ ಇದೆ, ಇನ್ನೊಂದು ಕಡೆ ಒಬ್ಬಟ್ಟು ಊಟ ಇದೆ. ಬೂಂದಿ ಇರೋ ಕಡೆ ರಾಗಿ ಮುದ್ದೆ ಇದೆ, ಒಬ್ಬಟ್ಟು ಇರೋ ಕಡೆ ಅನ್ನ ಸಾಂಬಾರಿದೆ. ಸೊ ಇದು ಬಂದ್ಬಿಟ್ಟು ಅಯ್ಯಪ್ಪನ ಕಲ್ಲು ಅಡವಿ ಅಂದ್ಬಿಟ್ಟು. ಜೊತೆಗೆ ನಾವು ಹಂಗೇನೆ ಮೇಲ್ಗಡೆ ಬಂದ್ಬಿಟ್ಟದ್ದೆ, ಇದು ಕೊಳ ಪಕ್ಕದಲ್ಲೇನೇ ಇದೆ ಗುರು, ಕಲ್ಯಾಣಿ ಅಂತ ಹೇಳ್ತಾರಲ್ಲ ಅದೇನೆ. ಕಲ್ಯಾಣಿಗೆ ಪೂಜೆ ಮಾಡಬೇಕು. ಇಲ್ಲೋಗ್ಬಿಟ್ಟದ ಕಾಲೆಲ್ಲ ಹಚ್ಕೊಂಡು ಕಾಲೆಲ್ಲ ತೊಳೆಯೋಕೆ ಹೋಗ್ಬಿಡಿ, ಜಸ್ಟ್ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಕರ್ಪೂರ ಗಂಧಕಡ್ಡಿ ಹಸ್ಬಿಟ್ಟದ್ದೆ ಬನ್ನಿ ಸಾಕು. ಸೊ ಇಲ್ಲಿ ಕಲ್ಯಾಣಿ ಮೂಲಕ ಒಂದು ಪೈಪ್ ಬಂದಿದೆ, ಅದನ್ನೇ ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸುತ್ತಮುತ್ತ ಏನಂದ್ರೆ ಗುರು ಎಲ್ಲ ಫುಲ್ಲು ಫಾರೆಸ್ಟೇನೆ, ಕಾಡೇನೆ. ನಾವು ಇಲ್ಲೊಂದು ಕಲ್ಲಿದೆ ಅಂದರೆ ಇದಿದೆ, ಬೆಟ್ಟ ಇದೆ. ಬೆಟ್ಟದ ಮೇಲ್ಗಡೆ ಹೋಗ್ತೀವಿ, ಅಲ್ಲಿನ ಲೊಕೇಶನ್ನ ಜಿಂಕೆ ಬೆಟ್ಟ ಅಂತ ಏನೋ ಕರೀತಾರೆ, ನನಗೂ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಆನೆಗಳು ನೀರು ಕುಡಿಯೋದು ಕೂಡ ನೋಡ್ಬೋದು ನಾವು. ದೆನ್ ಇದು ಬಂದ್ಬಿಟ್ಟಿದೆ ಶನಿ ಮಹಾತ್ಮನ ಮರ ಅಂತ ಪೂಜೆ ಮಾಡ್ತಾರೆ. ಸೊ ನಾವು ಕೂಡ ಇಲ್ಲೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ನಾನು ಫಸ್ಟ್ ಟೈಮ್ ಹೋಗಿರೋದು ನನ್ನ ಲೈಫಲ್ಲೇ ಇದು. ಸೊ ಏನಪ್ಪ ಅಂದರೆ ಜನಗಳು ಓಡಾಡೋ ಟೈಮಲ್ಲಿ ಯಾವ್ದಾರ ಕಾರ್ತಿಕೆ ಅಮಾವಾಸ್ಯೆ ಪೂಜೆ ಇರೋ ಟೈಮಲ್ಲಿ ತಿಳ್ಕೊಂಡು ಹೋಗಿ. ಸುಮ್ಮನೆ ಯಾವಾಗ ಅಂದರೆ ಅವಾಗ ಹೋಗೋದಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ಘಾಟ್ ರೋಡ್ ಇರೋದ್ರಿಂದ ಆನೆಗಳ ಕಾಟ ನಿದ್ದೆ ಇರುತ್ತೆ. ಜೊತೆಗೆ ಫುಲ್ಲು ಫಾರೆಸ್ಟ್ ಒಳಗಡೆ ಇದೆ, ಅಷ್ಟೊಂದು ಸೇಫ್ ಇರೋದಿಲ್ಲ ಮಾಮೂಲಿ ಟೈಮಲ್ಲಿ ಹೋದರೆ. ಒಳ್ಳೆ ಲೊಕೇಶನ್ ಇದೆ ಗುರು, ಚೆನ್ನಾಗಿದೆ ಜಾಗ ಎಲ್ಲ. ಇದೇನಪ್ಪ ಅಂದರೆ ಸ್ವಲ್ಪ ಬೆಟ್ಟ ಇಳ್ಕೊಂಡು ಕೆಳಗಡೆಗೆ ಬಂದರೆ ಇಲ್ಲಿ ಶನಿ ಮಹಾತ್ಮಂಗೆ ಪೂಜೆ ಮಾಡ್ತಾರೆ. ಸೊ ಆಮೇಲೆ ಮೇಲ್ಗಡೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮೇಲ್ಗಡೆನೇ ಶಿವಾಲದಪ್ಪನ ಬೆಟ್ಟ ದೇವಸ್ಥಾನ ಇರೋದು. ಸೊ ಇದೇನೇ ಮೇನ್ ಬೆಟ್ಟ ಆಗಿರೋದು, ದೊಡ್ಡ ಬೆಟ್ಟ ಇದೇನೆ. ಜೊತೆಗೆ ಏನು ಅಂದರೆ ಗುರು ಇದನ್ನು ಡೆವಲಪ್ ಮಾಡ್ಬೋದಿತ್ತು, ಇನ್ನೂ ಒಂದು ಸ್ವಲ್ಪ ಓಡಾಡೋದಕ್ಕೆಲ್ಲ ತಾರು ಗೀರೆಲ್ಲ ಹಾಕಿ ದಾರಿ ಮಾಡ್ಬೋದಿತ್ತು, ಬಟ್ ಏನೂ ಮಾಡಿಲ್ಲ. ಸೊ ಇದು ನಾವು ಕೆಳಗಡೆಯಲ್ಲಿ ಪೂಜೆ ಮಾಡಿದ್ವಲ್ಲ ಅಲ್ಲಿ ಇಳ್ಕೊಂಡು ಹೋಗೋ ಜಾಗ ಇದು. ಅಲ್ಲೇನು ಪೂಜೆ ಮಾಡಿಸ್ಕೊಂಡಿದ್ವಿ ದೇವಸ್ಥಾನದಲ್ಲಿ, ಅಲ್ಲಿಂದ ನೆಕ್ಸ್ಟು ಈ ಡೌನ್ ಬೆಟ್ಟ ಇಳ್ಕೊಂಡ್ರೆ ಅಲ್ಲಿ ಏನು ಮರ ಕಾಣ್ತಿದೆ ಅಲ್ಲೇ ಶನಿ ಮಹಾತ್ಮನಿಗೆ ನಾವು ಪೂಜೆ ಮಾಡೋದು. ಏನಕ್ಕೋಸ್ಕರ ಈ ಥರ ವೀಡಿಯೋಗಳು ಹಿಂದೆ ಮುಂದೆ ಆಗಿ ತೋರಿಸ್ತೀನಿ ಅಂದರೆ, ಸೊ ನಾವು ಅಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಆಫ್ಟರ್ ಇಲ್ಲಿ ಬರಬೇಕು, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡೇನೆ ತೋರಿಸಿದ್ದೀನಿ. ದೆನ್ ಇಲ್ಲೇನಿದೆ, ಇಲ್ಲಿ ಸ್ವಲ್ಪ ಡೌನ್ ಇಳ್ಕೊಂಡು ಹೋಗಿ ಕೆಳಗಡೆ ಹೋಗ್ಬಿಟ್ಟಿದ್ದೆ ಶನಿ ಮಹಾತ್ಮನ ಇದೇನಿದೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು. ಆಫ್ಟರ್ ಇದು ಮೇಲ್ಗಡೆ ರಿಟರ್ನ್ ನಾವು ಬಂದಿರ್ತೀವಲ್ಲ ಆ ಲೊಕೇಶನು. ಸೊ ಇದೇನೇ ದಾರಿ ಗುರು, ದಾರಿ ಏಕ್ಸನ್ನ ಸೇಮ್ ಇಲ್ಲಿ ಏನು ನೋಡ್ತಿದ್ದೀವಿ ಇದೇ ಥರ ಇದೆ. ದಾರಿ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಗುರುವೆ, ಗಾಡಿ ಫುಲ್ಲು ಶೇಕ್ ಆಗ್ತಿರುತ್ತೆ, ಕಲ್ಲುಗಳು ಜಾಸ್ತಿ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಯಾರು ಎತ್ಬಿಡುತ್ತೆ ಯಾಕೆ ಮನೆಗೆ. ಪೂಜೆ ಮಾಡಿಸೋಣ. ಬಟ್ ಏನಂದರೆ ರೋಡು ಓಕೆ ಒಂದು ರೇಂಜ್ಗೆ, ಜಾಸ್ತಿ ಗಾಡಿ ಸೆಕ್ಷನ್ ಥರ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಇವೆಲ್ಲ ಮನೆಗಳು ಬಂದ್ಬಿಟ್ಟಿದೆ, ಅಲ್ಲಿ ಅಡುಗೆ ಮಾಡೋದಿನೇ ಓಪನ್ ಮಾಡ್ತಾರೆ, ಮತ್ತು ಪೂಜೆ ಅಡುಗೆ ಸಾಮಾನು ಎಲ್ಲನೂ ಅಲ್ಲೇ ತುಂಬ್ತಾರೆ. ಸೊ ಇಲ್ಲಿ ಅರ್ಕೆ ಗಿರ್ಕೆ ಇರೋರೆಲ್ಲ, ಮನೆ ದೇವ್ರಿಗೆ ಅರ್ಕೆ ಇರೋರೆಲ್ಲ ಮುಡಿ ಕೊಟ್ಕೊಳ್ತಾರೆ. ಕಲ್ಯಾಣಿಲಿ ಅಷ್ಟೇ ಚೆನ್ನಾಗಿದೆ ನೀರು, ಬಟ್ ಒಂದು ಸ್ವಲ್ಪ ಗಲೀಜು ಮಾಡಿ ಇಕ್ಕಿದ್ದಾರೆ. ಸೊ ನೀವೇನಾದ್ರು ಹೋದಾಗ ಅಲ್ಲೆಲ್ಲ ಕಾಲೆಲ್ಲ ಅಜ್ಜು ಅಂತ ದೊಡ್ಡ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ದೆನ್ ಜೊತೆಗೆ ಏನಪ್ಪ ಅಂದರೆ ತುಂಬ ಜನ ಇದ್ರ ಜೊತೆಗೆ ಏನೂ ಇಲ್ಲ. ಸೊ ನಾವು ಇವಾಗ ಹಂಗೇ ಲಾಸ್ಟು ಬೆಟ್ಟ ತುದಿ ನೋಡ್ತಾ ಹೋಗೋಣ. ಅಲ್ಲಿ ಮುಂದೆಗಡೆ ಹೋಗ್ಬಿಟ್ಟದ್ದೆ, ಚೆನ್ನಾಗಿದೆ ಗುರು, ಲೊಕೇಶನ್ ಚೆನ್ನಾಗಿದೆ. ಬಟ್ ನಾನು ಹೋಗಿದ್ದ ಟೈಮಲ್ಲಿ ಬಿಸಿಲಿದ್ದರಿಂದ ಸ್ವಲ್ಪ ಅಷ್ಟೊಂದೇನು
ಅನಿಸಿಲ್ಲ, ಫೀಲ್ ಆಗಿಲ್ಲ ಚೆನ್ನಾಗಿ. ಸೊ ನಾರ್ಮಲಾಗಿ ಹೋಗಿದ್ರೆ ಸ್ವಲ್ಪ ಚೆನ್ನಾಗಿರೋದೇನೋ ಅನಿಸುತ್ತೆ. ನಾರ್ಮಲ್ ಟೈಮಲ್ಲಿ ಹೋಗ್ಬಿಟ್ಟಿದ್ರೆ ನಾರ್ಮಲಾಗಿ ಅಂದರೆ ಬೆಳಗ್ಗೆ ಟೈಮು ಇಲ್ಲ ಈವ್ನಿಂಗ್ ಟೈಮ್ ಹೋಗಿದ್ರೆ ಬಿಸಿಲು ಕಮ್ಮಿ ಇರೋದು, ಆವಾಗ ಒಂದು ಸ್ವಲ್ಪ ಫೀಲಿಂಗ್ ಚೆನ್ನಾಗಿರೋದು ಅನಿಸುತ್ತೆ. ಸೊ ಇವಾಗ ಮಧ್ಯಾಹ್ನ ಟೈಮ್ ಆಗಿದೆ ನಾವು ಹೋಗಿರೋದು. 12:45 1 ಗಂಟೆ ಟೈಮು. ಸರಿಯಾಗಿ ಬಿಸಿಲು ಬೀಳ್ತಿತ್ತು ಮಾತ್ರ. ಸುತ್ತಮುತ್ತ ಒಳ್ಳೆ ಹಿಮ ಕವಂತಿರೋ ಥರನೇ ಕಾಣಿಸ್ತಾ ಇರುತ್ತೆ. ದೆನ್ ಜೊತೆಗೆ ಏನಂದ್ರೆ ಗುರು, ಇದೆಲ್ಲ ಫುಲ್ಲು ಫಾರೆಸ್ಟ್ ಜೋನೇನೆ, ಫಾರೆಸ್ಟ್ ಏರಿಯಾ. ಮಸ್ತು ಕಾಡಿದೆ ಗುರು ಇಲ್ಲಿ ಮಾತ್ರ. ನೆಕ್ಸ್ಟ್ ಮುಂದೆ ಹೋಗ್ತೀವಿ ನೋಡು, ಹಂಗೇನೆ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲಂತೂ ಸುತ್ತಮುತ್ತ ಎಲ್ಲ ಬರೀ ಬೆಟ್ಟ ಗುಡ್ಡ ಕಾಡುಗಳೇ ಕಾಣಿಸುತ್ತೆ. ನಾವು ಎಲ್ಲಿವರೆಗೂ ನೋಡ್ತೀವಿ ಎಲ್ಲಿವರೆಗೂ ಚೆನ್ನಾಗಿದೆ ಗುರು, ಒಂಥರ ಇಂಟ್ರೆಸ್ಟ್ ಆಗಿತ್ತು. ಬಿಸಿಲು ಅನ್ನೋದೊಂದು ಬೇಜಾರು ಬಿಟ್ಟರೆ ಮಿಕ್ಕದ ಲೊಕೇಶನ್ ಫುಲ್ ಇಂಟ್ರೆಸ್ಟ್ ಆಗಿತ್ತು. ಸೊ ಇವಾಗ ನಮ್ಮ ಹಿಂದೆ ಕಾಣೋದೆಲ್ಲ ಬರೀ ಬೆಟ್ಟ ಗುಡ್ಡಗಳು ಗುರು. ಎಷ್ಟು ದೂರ ನೋಡಿದ್ರೂ ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇರುತ್ತೆ. ದೆನ್ ಜೊತೆಗೆ ನಾವು ಅಲ್ಲಿ ಬರೋ ದಾರಿನೂ ಕೂಡ ತೋರಿಸ್ತೀನಿ ಬನ್ನಿ, ಯಾವ ಥರ ಕಾಡು ಇಳ್ಕೊಂಡ್ಬಿಡ್ತವೆ ಅಂತ. ಫುಲ್ಲು ಒಂದು ಸ್ವಲ್ಪ ಸ್ಲೋ ಆಗಿ ಬರಬೇಕು. ಇದೇನೇ ಜಿಂಕೆ ತುದಿ ಅಂತಲೇ, ಜಿಂಕೆ ಬೆಟ್ಟ ಅಂತಲೇ ಕರೀತಾರೆ. ಸೊ ನನಗಿದು ಪ್ರಾಪರಾಗಿ ಗೊತ್ತಿಲ್ಲ. ದೆನ್ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ನೋಡ್ರು ಒಳ್ಳೆ ಬೆಟ್ಟ ಗುಡ್ಡ ಕಾಡುಗಳೇ. ಹುಡ್ಕಿದ್ರೆ ಆನೆ ಸಿಗ್ತವೆ, ಆದರೆ ನಾವು ಹುಡ್ಕೋಕ್ಕಾಗಿಲ್ಲ. ಸೊ ಆದ್ರೂ ಲಾಸ್ಟಲ್ಲಿ ನಾನು ವೀಡಿಯೋ ಮಾಡಿಲ್ಲ. ಆವಾಗ ಅಲ್ಲಿ ಯಾವುದೋ ಒಂದು ಹಳ್ಳದ ಹತ್ರ ನೀರು ಕುಡಿತಿರ್ತವೆ ಒಂದು 3-4 ಆನೆ. ಸೊ ಅದೊಂದೊಂದು ವೀಡಿಯೋ ಮಿಸ್ ಮಾಡಿದೆ. ಎಲ್ಲರೂ ಅದನ್ನು ನೋಡ್ತಾ ನಿಂತ್ಬಿಟ್ವಿ. ವೀಡಿಯೋ ಮಾಡಬೇಕಾದ ಟೈಮಲ್ಲಿ ವೀಡಿಯೋ ಮಾಡಿಲ್ಲ ಅನ್ನೋದೇ ಬೇಜಾರಾಗಿದೆ. ದೆನ್ ಜೊತೆಗೆ ಏನಂದ್ರೆ ಗುರು, ಸುತ್ತಮುತ್ತ ಎಷ್ಟು ದೂರ ನೋಡಿದ್ರು ಬೆಟ್ಟ ಗುಡ್ಡಗಳೇ. ಮೇಲ್ಗಡೆ ಇಲ್ಲಿ ಬೆಟ್ಟದ ಹತ್ರ ನಾವು ಹೋಗಿರೋ ಕಡೆ ಏನು ಇದಿಲ್ಲ, ಅದು ಕಾರ್ ಬರ್ತಿದೆ ಗುರು. ಅದೇ ರೋಡಂತೂ ಕಿತ್ತು ಉದುರೋಗಿದೆ. ಅಲ್ಲಿಗಂತೂ ಒಳ್ಳೆ ರೋಡ್ ಮಾಡಿಸಿದ್ರಂತೂ ಜನ ಬೇಜಾನ ಓಡಾಡೋನು ಅನಿಸುತ್ತೆ ಗುರು. ಒಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಇದ್ರ ಬಗ್ಗೆ ರೋಡ್ ಮಾಡಿಸ್ಬಿಟ್ಟಿದ್ರೆ ಅಲ್ಲಿ ಸೈಡ್ ಅವರು. ಸೊ ಇನ್ನೂ ಚೆನ್ನಾಗಿರೋದು. ಶಿವಲದಪ್ಪ ಬೆಟ್ಟ ಅಂದರೆ ಫುಲ್ಲು ಫೇಮಸ್ ಇದೆ. ಒಳ್ಳೆ ಮದುವೆಗಳು ನಡೀತಿರುತ್ತೆ. ಮೊನ್ನೆ ನಾವು ರೀಸೆಂಟಾಗಿ ನೋಡ್ದಂಗೆ 101 ಮದುವೆ ಅಂತ ಹೇಳಿದರು. ಬಟ್ ಆದದ್ದಲ್ಲಿ ಸಾಮೂಹಿಕ ವಿವಾಹ ಒಂದು 25 ಮದುವೆ ಮೇಲಾಗಿದೆ. ಸೊ ಇಂಥ ಲೊಕೇಶನಲ್ಲಿ ಒಂದು ಚೆನ್ನಾಗಿರೋ ರೋಡ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ಇದು ಕೆಳಬೆಟ್ಟ ಗುರು, ಇದ್ರದ್ದೊಂದು ವೀಡಿಯೋ ಹಾಕ್ತೀನಿ. ಸೊ ಕೆಳಬೆಟ್ಟದಲ್ಲಿ ಏನಪ್ಪ ಅಂದರೆ ಚೆನ್ನಾಗಿದೆ, ಆರಾಮಾಗಿ ದೇವಸ್ಥಾನ ಗಂಟ ಹೋಗಿ ಅಲ್ಲಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಸುತ್ತಕ್ಕಂದು ಪ್ರಸಾದನೂ ಇರುತ್ತೆ, ತಿನ್ಕೊಂಡು ಬರ್ಬೋದು. ಇದು ಮೇಲ್ಗಡೆ ಬೆಟ್ಟ, ಮೇಲ್ಗಡೆ ಏನು ಟಾಪ್ ಇದೆ ಅದು. ನಾವು ಅಲ್ಲೋಗಿದ್ದು ಫಾರೆಸ್ಟಿಂದ ಒಳಗಡೆ ಹೋಗ್ಬೇಕಿಂತ ಮುಂದೆ ಹೋಗಿ. ಸೊ ಅದು ರೂಟನ್ನು ಫುಲ್ ವೀಡಿಯೋ ತೋರ್ಸೋಕ್ಕಾಗಿಲ್ಲ ಅನ್ನೋದೇ ಬೇಜಾರು. ಅದು ಬಿಟ್ರಂತೂ ಮಿಕ್ಕದ್ದೆಲ್ಲ ಚೆನ್ನಾಗಿತ್ತು. ಇದು ಕಲ್ಯಾಣಿಲೇನಿದ್ರು ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬರೀ ಪೂಜೆನೇ ಮಾಡ್ಕೋಬೇಕು, ಕಾಲೆಲ್ಲ ತೊಳ್ಕೊಕ್ಕೆ ಹೋಗ್ಬಾರ್ದು. ಆದ್ರೂ ಸುತ್ತಮುತ್ತ ಒಂಥರ ಚೆನ್ನಾಗಿದೆ ಗುರು. ಇದು ಫಾರೆಸ್ಟ್ ಮೂವಿಗಳು ತೆಗಿಯೋದಕ್ಕೆಲ್ಲ ಮಸ್ತ್ ಜಾಗನೇ ಅಂತ ಹೇಳ್ಕೊಬೋದು, ಆ ರೇಂಜಿಗಿದೆ. ದೆನ್ ನೀವೇನಾದರೂ ಫ್ರೀ ಆದರೆ ಈ ಸಂಗಮ ಸೈಡ್ ಹೋದರೆ ನೀವು ಒಬ್ಬೊಬ್ಬರೇ ಅಂತೂ ಹೋಗೋಕೆ ಹೋಗಬೇಡಿ. 10-15 ಜನ ವೆಹಿಕಲಲ್ಲಿ ಹೋದರೆ ಹುಷಾರಾಗಿ ಸೇಫಾಗಿ ಒಂದು ಸ್ವಲ್ಪ ಪಟಾಕಿ ಗಿಟಾಕಿನ ತಗೊಂಡೋಗಿ. ಒಂದಷ್ಟು ಆನೆ ಪಟಾಕಿ, ಲಕ್ಷ್ಮಿ ಪಟಾಕಿ ಎಲ್ಲನೂ ಇಟ್ಕೊಂಡು ಹೋಗಿ. ಹೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ಪಟಾಕಿ ಹೊಡ್ಕೊ ಹೋಯ್ತಿದ್ರೆ ಸೌಂಡ್ಗೆ ದೂರ ಹೋಗ್ತವೆ. ಇಲ್ಲ ಬೆಸ್ಟ್ ಅಂದರೆ ನೀವು ನಾರ್ಮಲಾಗಿ ಸಿಂಗಲ್ಲಾಗಿ ಯಾವುದೇ ಟೈಮಲ್ಲೂ ಹೋಗೋಕೆ ಹೋಗಬೇಡಿ. ಯಾವ್ದಾದ್ರು ಫಂಕ್ಷನ್ಗಳು ಬಿದ್ದಾಗ, ಈ ಥರ ಕಾರ್ತಿಗೆ ಬಿದ್ದಾಗ ಮತ್ತು ಶಿವರಾತ್ರಿ ಈ ಟೈಮಲ್ಲಿ ಹೋಗಿ. ಅವಾಗ ಜನ ಜಾಸ್ತಿ ಹೋಗೋ ಟೈಮಲ್ಲಿ ಹೋಗಿ, ಏನೂ ತೊಂದರೆ ಇಲ್ಲ, ಸೇಫಾಗಿರುತ್ತೆ. ಆರಾಮಾಗಿ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬರ್ಬೋದು. ಒಬ್ಬೊಬ್ಬರೇ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಮತ್ತು 4 ಜನ 5 ಜನನೂ ಹೋಗೋಕೆ ಹೋಗಬೇಡಿ. ಹೋದರೆ ಗುಂಪಲ್ಲಿ ಒಂದು 10-15 ಜನ ವೆಹಿಕಲಲ್ಲಿ ಈ ಥರ ಹೋಗಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್.